ಪ್ರಣಾಮ. ದಳವಾಯಿಗಳೇ, ನಿಮಗೆ ಶುಭವಾಗಲಿ. ಇದೇನು ಅನಿರೀಕ್ಷಿತವಾಗಿ ಬಂದ ಹಾಗಿದೆಯಲ್ಲ, ಸಮಾಚಾರವೇನು? ರಾಜಮಾತೆಯವರಿಗೆ ತಿಳಿಯದ ವಿಚಾರ ಯಾವುದಿದೆ? ತಾಯಿ ಪಟ್ಟ ಬಾಧ್ಯತೆಯ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಉದಯವಾಗಿ ರಾಜಕೀಯ ರಥವು ನಡೆಯಲು ಆತಂಕವಾಗಿರುವುದು. ವೀರ ಮಧುಕರಿ ನಾಯಕರನ್ನು ಸಿಂಹಾಸನದ ಮೇಲೆ ಕೂರಿಸಲು ಪ್ರಜಾ ಮುಖಂಡರ ಆಲೋಚನೆ ಇರುವುದು ಅಪ್ಪಣೆಯಾಗಬೇಕು. ದಳವಾಯಿಗಳೇ, ಪ್ರಧಾನಿ ಅಪ್ಪರಸೇನವರು ಮತ್ತು ನೀವು ಸಹ ಕಸ್ತೂರಿ ರಂಗಪ್ಪ ನಾಯಕರ ಕಾಲದಿಂದಲೂ ಈ ಸಂಸ್ಥಾನದ ಸೇವೆಯನ್ನು ಮಾಡಿರುವಿರಿ. ದೊಡ್ಡ ಮಧುಕರಿ ನಾಯಕರು ದೇಶ ಸಂತಾನವೆಂಬ ಒಂದೇ ಒಂದು ಕಾರಣದಿಂದ ಹಿಮವಾದವನ್ನು ಮುಂದು ಮಾಡುತ್ತಿದ್ದರು. ದಳವಾಯಿಗಳೇ, ಬಲರಾಮದೇವರು ಜ್ಯೇಷ್ಠರಾದರೂ ಮಧುರೆಯ ರಾಜಕೀಯ ಚಿತ್ರವು ಯಾರ ಕೈಯಲ್ಲಿದೆ ಎನ್ನುವುದನ್ನು ಅರಿತಿರುವಿರಾ? ತಾಯೇ, ದೊಡ್ಡ ಮಧುಕರಿ ನಾಯಕರಿಗೆ ರಾಜ್ಯ ನಿರ್ವಹಣಾ ಶಕ್ತಿಯಿಲ್ಲೆಂದು ತಾವು ಅಭಿಪ್ರಾಯ ಪಡುವಿರಾ? ಮುಖ್ಯವಾಗಿ ರಾಜಮನೆತದಲ್ಲಿ ಅಶಾಂತಿ ಉಂಟಾಗಬಹುದು. ಅಶಾಂತಿ? ದಳವಾಯಿಗಳೇ, ರಾಜಮನೆತದಲ್ಲಿ ಅಶಾಂತಿ ಮೂಲ ಕಾರಣರು ಪ್ರಧಾನಿಗಳೆಂಬುದನ್ನು ನಾನು ಚೆನ್ನಾಗಿ ತಿಳಿದುಕೊಂಡಿರುತ್ತೇನೆ. ಈ ರಾಜಮನೆತದಲ್ಲಿ ಅಶಾಂತಿ ಉಂಟಾದರೆ ಅದನ್ನು ನಿವಾರಿಸಲು ಈ ರಾಜಮಾತೆಯು ಸದಾ ಸಿದ್ಧರಾಗಿರುವಳು. ರಾಜಮಾತೆ ಉತ್ತೇಜಿತರಾಗಬೇಡಿ. ಸಂಸ್ಥಾನದ ಹಿತದೃಷ್ಟಿಯಿಂದ ತಾವು ಬಹು ದೂರವಾಗಿ ಯೋಚಿಸಬೇಕಾಗಿ ಅರಿಕೆ ಮಾಡಿಕೊಳ್ಳುತ್ತೇನೆ. ಆಗಲಿ ದಳವಾಯಿಗಳೇ, ಸಲಹೆಯು ಉತ್ತಮವಾಗಿರುತ್ತದೆ. ಶ್ರೀ ರಾಜೇಂದ್ರ ಸ್ವಾಮಿಯವರ ಅಪ್ಪಣೆಯುತ್ತೇನೆ. ಉಭಯಗಳು ಪಟ್ಟಾಭಿಷಿಕ್ತರಾಗಲು ತಕ್ಕ ಏರ್ಪಾಟು ಮಾಡಿ, ಪ್ರಧಾನಿಗಳು ಮತ್ತು ನೀವು ಸಹ ಗುರುಗಳ ಸಂದರ್ಶನ ಮಾಡಿ ಸುಮುಕ್ತವನ್ನು ನೋಡಿ ನಿಶ್ಚಯ ಮಾಡಿ. ಆಯಿತು, ಆಗಲಿ. ಪ್ರಣಾಮಗಳು. ದಳವಾಯಿಗಳಿಗೆ ಶುಭವಾಗಲಿ. ಹೋಗಿ ಬರುತ್ತೇನೆ.